ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಯೋಗ ಬಂಧುಗಳೇ, ಇವತ್ತಿನ ಮನದಾಳದ ಮಾತುಗಳಲ್ಲಿ ಷಟ್ಕ್ರಿಯೆಗಳ ಮೂರನೇ ಅಭ್ಯಾಸವಾಗಿರ್ತಕ್ಕಂಥ ನೇತಿ ಅನ್ನುವ ವಿಷಯವಾಗಿ ನಾವು ತಿಳಿದುಕೊಳ್ಳೋಣ. ನೇತಿ ಎಂದರೆ ಮೂಗಿನ ದ್ವಾರಗಳನ್ನು ಸ್ವಚ್ಛ ಮಾಡುವ ಒಂದು ಅಭ್ಯಾಸ. ಮುಖ್ಯವಾಗಿ ಸಹನಾಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಈ ಒಂದು ನೇತಿಯ ಅಭ್ಯಾಸ ಸಾಧಕನಿಗೆ ತುಂಬ ಸಹಕಾರಿಯಾಗಿರ್ತಕ್ಕಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರಲಿ, ನಮ್ಮ ಮುಖದಲ್ಲಿ ಮೂಗು ಇಲ್ಲದೇ ಇದ್ದ ಪಕ್ಷ ಕೇವಲ ಒಂದು ರಂಧ್ರ ಇದ್ದರೆ ಮಾನವನ ಮುಖದ ಆಕಾರವನ್ನ ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ವಿಕಾರವಾಗಿ ಕಾಣ್ತಕ್ಕಂಥದ್ದನ್ನ ನಾವು ನಮ್ಮ ಮನದಲ್ಲಿ ಅಂದ್ಕೊಳ್ತಾ ಬರ್ತೇವೆ. ಕಾಳಿದಾಸ ಮೂಗಿನ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಕೆಂಡ ಸಂಪಿಗೆಗೆ ಹೋಲಿಸತಕ್ಕಂಥದ್ದನ್ನ ನಾವು ಕಾಣ್ತಾ ಬರ್ತೇವೆ. ಅಂದ್ರೆ ಮುಖಕ್ಕೆ ಮೂಗು ತುಂಬ ಅದ್ಭುತವಾಗಿರ್ತಕ್ಕಂಥ ಅಂದವನ್ನ ಕಾಣ್ತಾ ಬರುತ್ತೆ. ಅದಷ್ಟೇ ಅಲ್ಲದೆ ಆರೋಗ್ಯದ ಅತಿ ಮುಖ್ಯವಾಗಿರ್ತಕ್ಕಂಥ ಶಿರದ ಭಾಗದ ಒಂದು ಭಾಗವಾಗಿಯೂ ಸಹ ನಮಗೆ ಇಲ್ಲಿ ತನ್ನ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಮಾನವನಲ್ಲಿರುವ ಎಲ್ಲ 72,000 ನಾಡಿಗಳಲ್ಲಿ ಮುಖ್ಯವಾಗಿರುವ ನಾಡಿಗಳು 3 ಮುಖ್ಯ ನಾಡಿ: ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ. ಎಡಭಾಗದ ನಾಡಿಯನ್ನ ಚಂದ್ರನಾಡಿ ಅಂತ ಕರಿತೇವೆ. ಅಂದ್ರೆ ಎಡಭಾಗದಲ್ಲಿ ಉಸಿರಾಟ ಮಾಡುವುದರಿಂದ ವಾತಾವರಣಕ್ಕೆ ಚಂದ್ರ ಹೇಗೆ ತಂಪನ್ನ ಕೊಡ್ತಾನೋ ಹಾಗೆ ಇಡೀ ದೇಹದ ಎಡಭಾಗದಲ್ಲಿ ಉಸಿರಾಟ ಮಾಡುವುದರಿಂದ ಇಡೀ ದೇಹದ ಒಳಭಾಗ ತಂಪನ್ನ ಹೊಂದುತ್ತಾ ಬರುತ್ತೆ. ಅಂದ್ರೆ ಮಾನವನ ದೇಹವನ್ನ ತಂಪಾಗಿಡುವುದಷ್ಟೇ ಅಲ್ಲದೆ ಮಾನವನ ಗುಣಗಳಲ್ಲಿ ಒಂದಾಗಿರ್ತಕ್ಕಂಥ ಈ ರಜಸ್ಸಿನ ಗುಣವನ್ನ ಸಾತ್ವಿಕತೆಯ ಕಡೆ ಕೊಂಡೊಯ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅಭ್ಯಾಸಕ್ಕೆ ಇದು ಪ್ರಚೋದನೆ ಕೊಡ್ತಾ ಬರುತ್ತೆ. ಎರಡನೆಯ ಅಭ್ಯಾಸದಲ್ಲಿ ಸೂರ್ಯನಾಡಿ, ಬಲಭಾಗದ ನಾಡಿಗೆ ಸೂರ್ಯನಾಡಿ ಅಂತ ಕರೀತೇವೆ. ಸೂರ್ಯನಾಡಿಯಿಂದಲೇ ಉಸಿರಾಟವನ್ನ ಮಾಡುವುದರ ಮೂಲಕ ಮಾನವನ ದೇಹವನ್ನ ಬಿಸಿಯಾಗಿ ಮಾಡುವುದರ ಜೊತೆ ಗುಣಗಳಲ್ಲಿ ಒಂದಾಗಿರ್ತಕ್ಕಂಥ ಈ ತಮಸ್ಸಿನಿಂದ ರಜಸ್ಸಿನ ಕಡೆ ಸಾತ್ವಿಕತೆಯ ಕಡೆ ಕೊಂಡೊಯ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು ಈ ಬಲಭಾಗದ ನಾಡಿಯ ಉಸಿರಾಟ. ಇನ್ನ ಸುಷುಮ್ನ ನಾಡಿಯ ಉಸಿರಾಟ ಅದ್ಭುತವಾಗಿರ್ತಕ್ಕಂಥದ್ದು. ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಅದನ್ನ ತನ್ಮೂಲಕ ಸಹಸ್ರಾಕ್ಷದ ಕಡೆಗೆ ಊರ್ಧ್ವಮುಖವಾಗಿ ಕೊಂಡೊಯ್ತಕ್ಕಂಥ ಉಸಿರಾಟಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು ಈ ಸುಷುಮ್ನ ನಾಡಿ. ಹಾಗಾಗಿ ಈ 3 ನಾಡಿಗಳನ್ನ ಅತ್ಯಂತ ಸ್ವಚ್ಛವಾಗಿ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ಈ ಒಂದು ನೇತಿಯ ಅಭ್ಯಾಸ ಅದ್ಭುತವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಬರುತ್ತೆ. ಅದಷ್ಟೇ ಅಲ್ಲದೆ ಧ್ಯಾನಕ್ಕೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಆಜ್ಞಾಚಕ್ರ, ಮೂಗಿನ ತುದಿ ಅಂತ ಕರಿತೇವೆ. ಬಹಳಷ್ಟು ಜನ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತವೆ. ಮೂಗಿನ ತುದಿ ಅಂದ್ರೆ ನಾಡಿಗಳ ಮುಂಭಾಗದಲ್ಲಿರ್ತಕ್ಕಂಥ ಆ ಕೊನೆಗೆ ನಾವು ಮೂಗಿನ ತುದಿ ಅಂತ ಕರೀತಾ ಬರ್ತವೆ. ಮೂಗಿನ ತುದಿ ಅಂದ್ರೆ ಅದಲ್ಲ, ಅದು ಬುಡದ ಭಾಗ. ತುದಿ ಅಂದ್ರೆ ಉಬ್ಬುಗಳ ಮಧ್ಯ ಭಾಗಕ್ಕೆ ನಾವು ಆಜ್ಞಾ ಚಕ್ರ ಅಂತ ಏನು ಕರಿತೀವಲ್ಲ, ಅದಕ್ಕೆ ಮೂಗಿನ ತುದಿ ಅಂತ ಕರಿತಾ ಬರ್ತೇವೆ. ತುದಿ ಯಾವತ್ತು ಕೆಳಭಾಗದಲ್ಲಿರಲ್ಲ, ಮೇಲ್ಮುಖವಾಗಿರುತ್ತೆ, ಮೇಲ್ಭಾಗದಲ್ಲಿರುತ್ತೆ. ಹಾಗಾಗಿ ಆಜ್ಞಾಚಕ್ರದ ಭಾಗಕ್ಕೆ ಅಥವಾ ಉಬ್ಬುಗಳ ಮಧ್ಯಭಾಗಕ್ಕೆ ಭ್ರೂಮಧ್ಯ ರೇಖೆಗೆ ನಾವು ಮೂಗಿನ ತುದಿ ಅಂತ ಕರಿತಾ ಬರ್ತವೆ. ಯಾವಾಗ ಈ ಮೂಗಿನ ತುದಿಯನ್ನು ನಾವು ಗಮನಿಸ್ತಾ ಬರ್ತವೆ ಆಗ ಅಲ್ಲಿ ಸಹನಾಶಕ್ತಿ ಹೆಚ್ಚಾಗ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಅಂದ್ರೆ ಈ ನೇತಿಯನ್ನ ಮಾಡಿದಾಗ ನಮ್ಮ ಆ ಒಂದು ಒಳಭಾಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸ್ವಚ್ಛತೆಯನ್ನು ಕಾಣುವುದರ ಮೂಲಕ ನಮ್ಮ ಸಹನ ಶಕ್ತಿಯ ಉದ್ದೀಪನೆಗೆ ತುಂಬ ಸಹಕಾರಿಯಾಗಿರ್ತಕ್ಕಂಥದ್ದು ಈ ಒಂದು ನಾಸಿಕ ಅಥವಾ ಈ ಒಂದು ಏನು ನಾವು ಇವತ್ತಿನ 3ನೇ ಅಭ್ಯಾಸವಾಗಿರ್ತಕ್ಕಂಥ ನೇತಿಯ ಅಭ್ಯಾಸದಲ್ಲಿ ನಾವು ಕಾಣ್ತಾ ಬರ್ತವೆ. ಈ ನೇತಿಗಳಲ್ಲಿ ಸುಮಾರು ಮುಖ್ಯವಾಗಿ 5 ಅಭ್ಯಾಸಗಳನ್ನು ನಾವು ಮಾಡ್ತಾ ಬರ್ತವೆ. ಇತರೆ ಅಭ್ಯಾಸಗಳನ್ನು ನಾವು ಕಾಣ್ತಾ ಬರ್ತೇವೆ. ಬಹಳಷ್ಟು ಅಭ್ಯಾಸಗಳಿರುತ್ತೆ. ಆದರೆ ಇಲ್ಲಿ ಸಾಧನೆಯಲ್ಲಿ ನಾವು ಮುಖ್ಯವಾಗಿ ಜಲನೇತಿ, ಸೂತ್ರನೇತಿ, ಘೃತನೇತಿ, ತೈಲನೇತಿ,
ದುಗ್ಧನೇತಿ, ಜಲನೇತಿ, ಹೀಗೆ ಅಭ್ಯಾಸಗಳಲ್ಲಿ ನಾವು ಕಾಣ್ತಾ ಬರ್ತವೆ. ಜಲನೇತಿ ಅಂತಂದ್ರೆ ಜಲದ ಸಹಾಯದಲ್ಲಿ ನೇತಿಯನ್ನ ಶುದ್ಧಿ ಮಾಡುವ ಅಭ್ಯಾಸಕ್ಕೆ ಜಲನೇತಿ ಅಂತ ಕರಿತಾ ಬರ್ತವೆ. ಸೂತ್ರನೇತಿ ಅಂದ್ರೆ ಸೂತ್ರದ ಸಹಾಯದಲ್ಲಿ, ದಾರದ ಸಹಾಯದಲ್ಲಿ ಮಾಡುವ ಅಭ್ಯಾಸಕ್ಕೆ ಸೂತ್ರನೇತಿ ಅಂತ ಕರಿತಾ ಬರ್ತವೆ. ಇನ್ನ ಘೃತನೇತಿ ಅಂದ್ರೆ ತುಪ್ಪದ ಸಹಾಯದಲ್ಲಿ ಮಾಡುವ ಮೂಗಿನ ಶುದ್ಧೀಕರಣಕ್ಕೆ ನಾವು ಘೃತನೇತಿ ಅಂತ ಕರಿತಾ ಬರ್ತವೆ. ಕ್ಷಮಿಸಿ, ಘೃತನೇತಿ ಅಂತ ಕರಿತಾ ಬರ್ತವೆ. ಇನ್ನು ತೈಲನೇತಿ ಅಂದ್ರೆ ಎಣ್ಣೆಗಳ ಸಹಾಯದಲ್ಲಿ ಮಾಡುವ ಅಭ್ಯಾಸಕ್ಕೆ ನಾವು ತೈಲನೇತಿ ಅಂತ ಕರಿತಾ ಬರ್ತವೆ. ಇನ್ನು ದುಗ್ಧನೇತಿ ಅಂತಂದ್ರೆ ಹಾಲಿನ ಸಹಾಯದಲ್ಲಿ ಮೂಗನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು, ಇದಕ್ಕೆ ನಾವು ದುಗ್ಧನೇತಿ ಅಂತ ಕರಿತೇವೆ. ಈ ತಿಳಿಸಿರ್ತಕ್ಕಂಥ 5 ಅಭ್ಯಾಸಗಳು ಮೂಗಿನಿಂದ ಬಾಯಿಯವರೆಗೆ ಅಥವಾ ಮೂಗಿನ 2 ನಾಡಿಗಳನ್ನು ಸ್ವಚ್ಛ ಮಾಡುವುದರ ಜೊತೆಗೆ ಮೂಗಿನಿಂದ ಬಾಯಿಯವರೆಗೆ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸಗಳಾಗಿ ನಾವು ಇಲ್ಲಿ ಕಾಣ್ತಾ ಬರ್ತವೆ. ಬಹಳಷ್ಟು ಅಭ್ಯಾಸಗಳು ನಾವು ಮೂಗಿನಿಂದ ಹಾಕಿದಾಗ ಕಣ್ಣುಗಳಿಂದಲೂ ಸಹ ಆ ಒಂದು ದ್ರವದ ಒಂದು ಅಭ್ಯಾಸ ನಾವು ಕಾಣ್ತಕ್ಕಂಥದ್ದನ್ನ ನಾವು ಬಹಳಷ್ಟು ಕಡೆ ಗಮನಿಸ್ತಾ ಬರ್ತವೆ. ಕೆಲವೊಂದು ಕಡೆ ಕಣ್ಣುಗಳಿಂದ ದಾರವಾಕಿ ಬೇರೆ ನಮ್ಮ ಬಾಯಿಯ ಮೂಲಕ ತೆಗಿತಕ್ಕಂಥದ್ದು ಕಾಣ್ತಾ ಬರ್ತವೆ. ಅಂದ್ರೆ ಇವೆಲ್ಲವೂ ಸಂಪೂರ್ಣವಾಗಿರ್ತಕ್ಕಂಥ ಇಂದ್ರಿಯಗಳು ತನ್ನಿಂದ ಮತ್ತೊಂದು ಇಂದ್ರಿಯಕ್ಕೆ ತಾನೇ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಬಂಧನ ಹೊಂದಿರತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಅದೇನೇ ಆಗಿರಲಿ, ಇವತ್ತಿನ ಅಭ್ಯಾಸದಲ್ಲಿ ಈ ನೇತಿಗಳ ಅಭ್ಯಾಸದಲ್ಲಿ ಈ ಜಲನೇತಿಯ ಬಗ್ಗೆ ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಮೊದಲೇ ತಿಳಿಸಿದ ಹಾಗೆ ಈ ಕ್ರಿಯೆಗಳಿಗೆ ಉಪ್ಪು ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು. ಏನು ಈ ಸೈಂಧವ ಲವಣ ಏನಿದೆ, ಈ ಉಪ್ಪನ್ನ ಬಿಸಿ ನೀರಿನಲ್ಲಿ, ಉಗುರು ಬೆಚ್ಚನ ನೀರದಲ್ಲಿ ನಾವು ಸಮ್ಮಿಶ್ರಣಗೊಳಿಸಿ ಕಣ್ಣುಗಳ ಆ ನೀರಿನ ರುಚಿಗೆ, ಅಂದ್ರೆ ಅದಕ್ಕೆ ನಾವು ಟಿಯರ್ಸ್ ಟೇಸ್ಟ್ ಅಂತ ಕರಿತಾ ಬರ್ತವೆ, ಬಾಯಿಗೆ ಅನುಭವಕ್ಕೆ ಬರುವಷ್ಟು ಉಪ್ಪನ್ನ ಮಿಶ್ರಣ ಮಾಡಿ ಅದನ್ನ ನಮ್ಮ ಒಂದು ಏನು ನೇತಿ ಪಾಟ್ ಅಂತ ಕರಿತಾ ಬರ್ತವೆ ಅದರಲ್ಲಿ, ಅಥವಾ ನಮ್ಮ ಕೈಗಳ ಮುಖಾಂತರ ಮೂಗಿನ ಹೊರಳೆಗಳಿಗೆ ನಮ್ಮ ಆ ಬಿಸಿ ನೀರನ್ನ ತಾಗುವ ಹಾಗೆ ಇಟ್ಟು ಸ್ವಲ್ಪ ನಮ್ಮ ಕುತ್ತಿಗೆಯನ್ನ ಎಡಭಾಗ ಅಥವಾ ಬಲಭಾಗಕ್ಕೆ ಬಾಗಿಸಿ ಬಾಯಿಯನ್ನ ಸ್ವಲ್ಪ ತೆರೆದು, ಅಂದ್ರೆ ತುಟಿಗಳನ್ನ ತೆರೆದು ನಮ್ಮ ಉಸಿರಾಟವನ್ನ ಮೂಗಿನಿಂದ ಮಾಡದಾಗದ ಹಾಗೆ ಬಾಯಿಂದಲೇ ಉಸಿರಾಟವನ್ನ ಮಾಡ್ತಾ ನಮ್ಮ ಒಂದು ನಾಡಿಯಿಂದ ಮೂಗಿಂದ ಮತ್ತೊಂದು ನಾಡಿಯಲ್ಲಿ ನೀರನ್ನ ಹೊರಗೆ ತೆಗಿತಕ್ಕಂಥದ್ದಕ್ಕೆ ನಾವು ಜಲನೇತಿ ಅಂತ ಕರಿತಾ ಬರ್ತವೆ. ಕೇಳಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು, ಆದರೆ ಮಾಡಲಿಕ್ಕೆ ತುಂಬಾ ಸರಳ ಇರತಕ್ಕಂಥದ್ದು. ನಾವೇನು ಇಲ್ಲಿ ವಿಶೇಷವಾಗಿ ಮೂಗಿನಲ್ಲಿ ರಂಧ್ರವೇನು ಮಾಡೋದಿಲ್ಲ, ರಂಧ್ರ ಇರುತ್ತೆ, ಆ ರಂಧ್ರದ ಮೂಲಕ ನಾವು ನೀರನ್ನ ಹೊರಗೆ ತೆಗಿತೀವಿ ಅಷ್ಟೇ. ಒಂದು ನಾಡಿಯಲ್ಲಿ ನಾವು ನೀರನ್ನು ಹಾಕಿದಾಗ ಮತ್ತೊಂದು ನಾಡಿಯಲ್ಲಿ ಅದು ಬರಲೇಬೇಕು. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಗಮನ ಕೊಡ್ತಕ್ಕಂಥದ್ದೇನಿಲ್ಲ. ಒಮ್ಮೆ ಒಂದು ರಂಧ್ರದಲ್ಲಿ ನೀರನ್ನು ಹಾಕಿದಾಗ ಮತ್ತೊಂದು ರಂಧ್ರದಲ್ಲಿ ತಾನೇ ತಾನಾಗಿ ಬರುತ್ತೆ. ಆಗ ಮೂಗಿನ ಒಳಭಾಗದಲ್ಲಿರ್ತಕ್ಕಂಥ ಶ್ಲೇಷ್ಮ ಅಥವಾ ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ಹೊರಗೆ ತಂದು ಆ 2 ನಾಡಿಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ನಾವು ಜಲನೇತಿ ಅಂತ ಕರಿತಾ ಬರ್ತವೆ. ಈ ಜಲನೇತಿಯ ಮುಖ್ಯ ಉದ್ದೇಶ ನಮ್ಮಲ್ಲಿರುವ ಕಫವನ್ನ ಹೊರಗೆ ತಗುವುದಲ್ಲದೆ, ಅಲ್ಲಿ ಪೂರ್ಣವಾಗಿರ್ತಕ್ಕಂಥ ಆ ಭಾಗದಲ್ಲಿ ಏನಾದರೂ ದುರ್ಮಾಂಸಗಳು ಅಥವಾ ಹೆಚ್ಚಿನ ಒಂದು ಆ ಭಾಗದಲ್ಲಿ ಮಾಂಸಗಳಿದ್ದು ಉಸಿರಾಟ ಸರಳವಾಗಿ ನಡೆಯದೇ ಇದ್ದ ಪಕ್ಷದಲ್ಲಿ ಈ ಒಂದು ಜಲನೇತಿಯ ಅಭ್ಯಾಸ ತುಂಬಾ ಸಹಕಾರಿಯಾಗಿ ನಮಗೆ ಅದು ಸಹಾಯವನ್ನ ಮಾಡ್ತಾ ಬರುತ್ತೆ. ಅದಷ್ಟೇ ಅಲ್ಲದೆ, ಸರಳವಾಗಿರ್ತಕ್ಕಂಥ ಉಸಿರಾಟ ನಡೆಯದೇ ಇದ್ದಾಗ ನಾವು ಮಲಗಿದಾಗ ಗೊರಕೆಯ ಶಬ್ದಕ್ಕೆ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು, ಆ ಶಬ್ದವನ್ನ ನಿವಾರಣೆ ಮಾಡಲಿಕ್ಕೆ ಇದು ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಗ್ತಕ್ಕಂಥದ್ದನ್ನು ಸಹ ನಾವು ಕಾಣ್ತಾ ಬರ್ತವೆ. ಹಾಗಾಗಿ ಈ ಜಲನೇತಿಯ ಅಭ್ಯಾಸ ಸರಳವಾದ ಸಹಜವಾದ ಉಸಿರಾಟಕ್ಕೆ ಪ್ರಚೋದನೆಯನ್ನ ಕೊಡುವುದರಷ್ಟೇ ಅಲ್ಲದೆ, ರಾತ್ರಿ ಮಲಗಿದಾಗ ಬರುವ ವಿಷಲ್, ಆ ಶಬ್ದ ಏನು ಮೂಗಿನಿಂದ ಬರುವ ಶಬ್ದನೂ ಸಹ ಕಡಿಮೆ ಮಾಡಲಿಕ್ಕೆ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು ಈ ಅಭ್ಯಾಸ. ಈ ಜಲನೇತಿಯ ಮತ್ತೊಂದು ಅನುಕೂಲತೆ ಏನು ಅಂತಂದ್ರೆ, ನಮ್ಮ ಏನು ಸೈನೋಸ್ ಪ್ರಾಬ್ಲಮ್ ಅಂತ ಕರಿತಾ ಬರ್ತವೆ, ನೆತ್ತಿಯ ಭಾಗದಲ್ಲಿ ಅಥವಾ ಉಬ್ಬುಗಳ ಭಾಗದಲ್ಲಿ, ಹಣೆಯ ಭಾಗದಲ್ಲಿ, ಮೂಗಿನ 2 ಪಕ್ಕೆಗಳ ಭಾಗದಲ್ಲಿ ತುಂಬ ಭಾರ, ನೋವು ಅಥವಾ ಆ ಭಾಗದಲ್ಲಿ ಕೀವನ್ನ ಸಂಪೂರ್ಣ ಏನು ಸಂರಕ್ಷಣೆಯನ್ನು ಮಾಡಿರುತ್ತೆ ಅದನ್ನು ಹೊರಗೆ ತರಲಿಕ್ಕೆ ಈ ಜಲನೇತಿ ಅತ್ಯಂತ ಸಹಕಾರಿಯಾಗಿ ಕೆಲಸ ಮಾಡ್ತಾ ಬರುತ್ತೆ.
ಇದರ ಈ ಎಲ್ಲ ಉಪಯೋಗಗಳನ್ನ ಮುಂದಿನ ಅಭ್ಯಾಸಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಫಲಿತಾಂಶವನ್ನ ಕಾಣ್ತಾ ಬರ್ತವೆ. ಈ ಎಲ್ಲ ಉಪಯೋಗಗಳು ಅಲ್ಲಿರ್ತದೆ. ಹಾಗಾಗಿ ಈ ನೀತಿ ಅಭ್ಯಾಸ ಮಾನವನಿಗೆ ವರದಾನವಾಗಿ ನಮ್ಮ ಸಾಧನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ನೀಡಲಿಕ್ಕೆ ಈ ನೀತಿ ಅಭ್ಯಾಸ ತುಂಬಾ ಅನುಕೂಲತೆಯನ್ನ ಕಾಣ್ತಾ ಬರ್ತವೆ. ಇನ್ನ ಈ ಅಭ್ಯಾಸವನ್ನ ಮಾಡಿದ ತಕ್ಷಣ ನಾವು ಕಪಾಲಭಾತಿಯನ್ನ ಮಾಡ್ತಕ್ಕಂಥದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸ. ಏನಕ್ಕೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮೂಗಿನ ಒಳಭಾಗ ಅಥವಾ ಆ ಭಾಗದಲ್ಲಿ ಉಳಿದಿರ್ತಕ್ಕಂಥ ನೀರನ್ನ ಹೊರಗೆ ತೆಗಿಲಿಕ್ಕೆ ಈ ಕಪಾಲಭಾತಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಹಕಾರವನ್ನ ಮಾಡ್ತಾ ಬರುತ್ತೆ. ಈ ಅಭ್ಯಾಸ ಪ್ರಾರಂಭದಲ್ಲಿ ನೆಗಡಿ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಸೀನುಗಳನ್ನ ತಂದ್ರೂ ಸಹ ನಂತರ ಅವೆಲ್ಲವೂ ಸಮಾಧಾನಕ್ಕೆ ಬರ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಏನು ತೊಂದರೆ ಏನಿಲ್ಲ. ಪ್ರಾರಂಭದಲ್ಲಷ್ಟೇ ಆ ಥರ ಆಗ್ತಾ ಬರುತ್ತೆ. ಕಣ್ಣುಗಳು ಕೆಂಪಾಗ್ತಕ್ಕಂಥದ್ದು, ಮೂಗಿನಲ್ಲಿ ಸ್ವಲ್ಪ ಆ ಉಪ್ಪು ಹೋದಾಗ ಇಚ್ಚಿಂಗ್ ಆಗ್ತಕ್ಕಂಥದ್ದು. ಅಂದ್ರೆ ಸಂವೇದನೆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗವಾಗಿರೋದಕ್ಕೋಸ್ಕರ ಆ ಸಂವೇದನೆಯನ್ನ ನಿವಾರಣೆಯನ್ನ ಮಾಡುವವರೆಗೆ ಆ ಅಭ್ಯಾಸ ಆಗುತ್ತೆ. ಪ್ರಾರಂಭದಲ್ಲಿ ಒಂದು 2-3 ಬಾರಿ ಆ ರೀತಿ ಆಗ್ಬೋದು. ನಂತರ ಸಹಜವಾದ ಸ್ಥಿತಿಗೆ ನಮ್ಮ ಮೂಗು ಈ ಅಭ್ಯಾಸಗಳಿಗೆ ಹೊಂದ್ಕೊಳ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಈ ಅಭ್ಯಾಸ ಬೆಳಗಿನ ಜಾವ ಆರೋಗ್ಯವಾಗಿರ್ತಕ್ಕಂಥವನಿಗೆ ತುಂಬಾ ಒಳ್ಳೆ ಅಭ್ಯಾಸ. ಇನ್ನ ಕಫಗಳಿದ್ದು ಅನಾರೋಗ್ಯದಲ್ಲಿ ಬೇರೆ ಏನಾದರೂ ವ್ಯತ್ಯಾಸಗಳಿದ್ರೆ ಈ ಸೂತ್ರ ನೀತಿಯಿಂದ ಅಥವಾ ಜಲನೀತಿಯಿಂದ ಆಗುವ ವ್ಯತ್ಯಾಸಗಳನ್ನ ಸಮತೋಲನಕ್ಕೆ ತರಕ್ಕೆ ಅಂದಾಗ ನಾವು ಊಟವಾದ ನಂತರ ಅಥವಾ ಸಂಜೆಯ ಅಭ್ಯಾಸದಲ್ಲೂ ಸಹ ಇದನ್ನ ಮಾಡ್ತಕ್ಕಂಥದ್ದು ಏನು ತೊಂದರೆ ಇಲ್ಲ. ಯಾಕೆ ಅಂದ್ರೆ ಈ ನೀರು ಬಾಯಿಯ ಉದರದ ಭಾಗಕ್ಕೆ ಹೋಗ್ದಲೇ ಇರೋದಕ್ಕೋಸ್ಕರ ಏನು ತೊಂದರೆ ಆಗೋದಿಲ್ಲ. ಕೇವಲ ಮೂಗಿನ ದ್ವಾರಗಳನ್ನು ಸ್ವಚ್ಛ ಮಾಡುವ ಅಭ್ಯಾಸದಲ್ಲಿರೋದಕ್ಕೋಸ್ಕರ ತುಂಬಾ ನಾವು ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಬೆಳಗಿನ ಜಾವ ಅಥವಾ ಸಂಜೆಯ ಅಭ್ಯಾಸದಲ್ಲಿ ಈ ಸಾಧನೆಗಳನ್ನು ಮಾಡ್ತಕ್ಕಂಥದ್ದು ಏನು ತೊಂದರೆ ಇಲ್ಲದೆ ಅಭ್ಯಾಸವನ್ನ ಮಾಡ್ಬೋದು. ಹಾಗಾಗಿ ಈ ಜಲನೇತಿ ಅತ್ಯಂತ ಸಾಧಕನಿಗೆ ಸಹಕಾರ ಕೊಡ್ತಾ ಬರುತ್ತೆ. ಈ ಜಲನೇತಿಯ ಬದಲಾಗಿ ನಾವು ಘೃತ ನೀತಿ ಅಂತ ಕರಿತಾ ಬರ್ತೇವಲ್ಲ, ಅಂದ್ರೆ ತುಪ್ಪವನ್ನ ಸೇರಿಸಿ ಮಾಡ್ತಕ್ಕಂಥದ್ದು, ಎಣ್ಣೆಯನ್ನ ಸೇರಿಸಿ ಮಾಡ್ತಕ್ಕಂಥದ್ದು, ದುಗ್ಧವನ್ನ ಸೇರಿಸಿ ಮಾಡ್ತಕ್ಕಂಥದ್ದು. ಇಲ್ಲಿ ಒಂಚೂರು ಗಮನ ಕೊಡಿ. ಇವುಗಳು ನಾಡಿಯನ್ನ ಸ್ವಚ್ಛ ಮಾಡೋದೇ ಅಂದ್ರೆ ನಮ್ಮ ಮೂಗನ್ನ ಸ್ವಚ್ಛ ಮಾಡ್ತಕ್ಕಂಥದ್ದೇ ಆದ್ರೂ ಸಹ ಇದನ್ನ ಒಂದು ನೇತಿಯ ಪಾಟಿನಿಂದ ನಮ್ಮ ಮತ್ತೊಂದು ಮೂಗಿನಿಂದ ಇನ್ನೊಂದು ಮೂಗಿಗೆ ತರ್ತಕ್ಕಂಥ ಅಭ್ಯಾಸ ಅಲ್ಲ. ಇಲ್ಲಿ ನಾವು ಸ್ವಲ್ಪ ಕುತ್ತಿಗೆಯನ್ನ ಮೇಲೆ ಚಾಚಿ ಮಲಗಿಸಿ ಅಥವಾ ಯಾವುದಾದರೂ ಚೇರ್ನ ಮೇಲೆ ಪೂರ್ಣವಾಗಿ ಕುಳಿತು ಕುತ್ತಿಗೆಯನ್ನು ಹಿಂದೆ ಚಾಚುವುದರ ಜೊತೆಯಲ್ಲಿ ನಾಡಿಗಳಿಗೆ ಪಿಲ್ಲರ್ನ ಮುಖಾಂತರ ಒಂದು 5-6 ಡ್ರಾಪ್ಸ್ಗಳನ್ನ ಹನಿಗಳನ್ನ ಹಾಕುವುದರ ಜೊತೆ ಸಪೋಸ್ ಉದಾಹರಣೆಗೆ ತೆಗೆದುಕೊಂಡ್ರೆ ಈಗ ತುಪ್ಪ ಬಹಳಷ್ಟು ಜನಕ್ಕೆ ತುಪ್ಪದ ಮುಖಾಂತರ ನಮ್ಮ ಸೂಕ್ಷ್ಮ ಸಂವೇದನೆಯನ್ನ ಅಂದ್ರೆ ಏನು ನಾವು ಅಲರ್ಜಿಗಳು ಅಂತ ಕರಿತಾ ಬರ್ತವೆ ಅವುಗಳನ್ನ ನಿವಾರಣೆ ಮಾಡಲಿಕ್ಕೆ ಈ ತುಪ್ಪವನ್ನ ಎಣ್ಣೆಯನ್ನ ಹಾಲನ್ನ ಉಪಯೋಗಿಸ್ತಾ ಬರ್ತವೆ. 4-5 ತೊಟ್ಟನ್ನ ಆ ಮೂಗಿನ ಹೊರಳೆಗಳಿಗೆ ಹಾಕುವುದರ ಮೂಲಕ ನಮ್ಮ ಮೂಗಿನಿಂದ ಬಾಯಿಯವರೆಗೆ ಅಂದ್ರೆ ಗಂಟಲಿನವರೆಗೆ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸವನ್ನ ಈ ಒಂದು ಅಭ್ಯಾಸ ನಾವು ಕಾಣ್ತಾ ಬರ್ತೇವೆ. ಗಮನ ಇಡಿ, ಜಾಸ್ತಿ ಹಾಕ್ಬಾರ್ದು. ಜೊತೆಗೆ ನಾವು ಏನು ಜಲನೇತಿ ಮಾಡ್ತೀವಿ ಆ ರೀತಿಯಲ್ಲಿ ಇಲ್ಲಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 4-5 ಹನಿಗಳನ್ನ ಮೂಗಿಗೆ ಹಾಕುವುದರ ಅಂದ್ರೆ ಎರಡೂ ಮೂಗಿನ ಹೊರಳೆಗಳಿಗೆ ಹಾಕುವುದರ ಮೂಲಕ ಗಂಟಲಿನವರೆಗೆ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸ ಮತ್ತೆ ಸೂಕ್ಷ್ಮ ಸಂವೇದನೆಯನ್ನ ನಿವಾರಣೆಯನ್ನು ಮಾಡಿ ಅತ್ಯಂತ ಒಳ್ಳೆಯ ಒಂದು ಅಲ್ಲಿಯ ಮಾಂಸಖಂಡಗಳಿಗೆ ಸಂಪೂರ್ಣವಾಗಿ ಅಲರ್ಜಿಗಳು ಅಂತ ಏನು ಕರಿತಾ ಬರ್ತಾ ಇದನ್ನ ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗ್ತಕ್ಕಂಥದ್ದು. ಆದರೆ ಈ ಜಲದ ರೀತಿಯಲ್ಲೇ ಹಾಲನ್ನ ಉಪಯೋಗಿಸ್ಬೋದು. ಹಾಲಲ್ಲಿ ನಾವು ಏನು ಅಂದ್ರೆ ಅದಕ್ಕೆ ದುಗ್ಧ ನೇತಿಯನ್ನ ಮಾಡ್ಬೋದು. ಪಾಟಿನ ಮುಖಾಂತರ ಈ ಮೂಗಿನಿಂದ ಮತ್ತೊಂದು ಮೂಗಿಗೆ ಅಲ್ಲಿ ಅದರ ಸಾಂದ್ರತೆ ಹೆಚ್ಚಾಗಿರುತ್ತೆ. ಅಂದ್ರೆ ಆ ನೀರಿನಿಗಿಂತ ಆ ಹಾಲಿನ ಒಂದು ದಪ್ಪ ಹೆಚ್ಚಾಗಿರೋದ್ರ ಮೂಲಕ ಸ್ವಲ್ಪ ನೋವಾಗ್ಬೋದು. ಆದರೂ ತೊಂದರೆ ಇಲ್ಲ. ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತಾ ಬರ್ಬೋದು. ಹಾಗಾಗಿ ಇವುಗಳೆಲ್ಲವೂ ಮಾನವನಿಗೆ ಸಾಧಕನಿಗೆ ವರದಾನವಾಗಿ ನಮ್ಮ ಆ ಮೂಗಿನ ಸೂಕ್ಷ್ಮತೆಯನ್ನ ಸಂಪೂರ್ಣವಾಗಿ ಸಂವೇದನೆಗೆ ಪ್ರಚೋದನೆಯನ್ನ ಕೊಟ್ಟು ಅವುಗಳ ಎಲ್ಲ ಅಲರ್ಜಿಗಳನ್ನ ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಇನ್ನ ಸೂತ್ರ ನೇತಿ. ಸೂತ್ರ ಅಂದ್ರೆ ದಾರ, ನೇತಿ ಅಂದ್ರೆ ಅದನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು, ನಾಡಿಗಳನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು. ಮಾನವನ ಏನು ಮೂಗಿನ ಮುಖಾಂತರ ದಾರವನ್ನ ಹಾಕ್ತಕ್ಕಂಥದ್ದು. ಸೂತ್ರ ಅಂದ್ರೆ ದಾರ, ನಿಮಗಾಗ್ಲೇ ತಿಳಿಸಿದ್ದೇನೆ. ಇಲ್ಲಿ ದಾರ ಅಂದ್ರೆ ನಾವು ಸುಮ್ಮನೆ ದಾರವನ್ನ ಒಳಗಡೆಗೆ ಹಾಕ್ಬಿಟ್ರೆ ಅದು ಒಳಗಡೆ ಮೂಗಿನ ಒಳಗಡೆ ಹೋಗದಾಗೆ ಮೂಗಿನ ದ್ವಾರಗಳೆಲ್ಲ ಉಳಿದು ವಾಪಸ್ ಬಂದ್ಬಿಡತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಅದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಲಿಕ್ಕೆ
ನಾವು ಈ ಮೇಣವನ್ನ ಉಪಯೋಗಿಸ್ತಾ ಬರ್ತೇವೆ. ಮೇಣ ಅಂತಂದ್ರೆ ವ್ಯಾಕ್ಸ್ ಅಲ್ಲ, ಕ್ಯಾಂಡಲ್‌ಗೆ ಉಪಯೋಗಿಸ್ತೀವಲ್ಲ ಅದಲ್ಲ. ನಾವು ಏನು ಜೇನು ಹುಟ್ಟಿನಲ್ಲಿ ಬರ್ತಕ್ಕಂಥ ಆ ಒಂದು ಮೃದುವಾಗಿರ್ತಕ್ಕಂಥ ಭಾಗವನ್ನ ತೆಗೆದುಕೊಂಡು ಅದಕ್ಕೆ ದಾರಕ್ಕೆ, ಸೂತ್ರಕ್ಕೆ ಲೇಪನವನ್ನ ಮಾಡಿದಾಗ ಸ್ವಲ್ಪ ಅದು ಗಟ್ಟಿಯಾಗುತ್ತೆ. ಅದನ್ನ ಮೂಗಿನ ಬಲಭಾಗದ ನಾಡಿಯಿಂದ ಹಾಕಿ ನಮ್ಮ ಗಂಟಲಿನವರೆಗೆ ಬಂದಾಗ ನಮ್ಮ ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಒಳಭಾಗದಲ್ಲಿ, ಗಂಟಲಿನ ಒಳಭಾಗದಲ್ಲಿ ತಳ್ಳಿ ಆ ಕಿರುನಾಲಿಗೆಯ ಭಾಗದಲ್ಲಿ ಆ ದಾರವನ್ನ ಆ ಎರಡೂ ಬೆರಟುಗಳ ಆಧಾರವಾಗಿ ಹೊರಮುಖವಾಗಿ ಬಾಯಿಂದ ತೆಗಿತಕ್ಕಂಥ ಅಭ್ಯಾಸ. ತದನಂತರ ನಾವು ಹೇಗೆ ಕಡಗೋಲನ್ನ ಕಡಿತೀವಿ ಹಾಗೆ ದಾರವನ್ನ ಒಳಮುಖವಾಗಿ ಹೊರಮುಖವಾಗಿ ಎಳೆಯುವುದರ ಮೂಲಕ ನಮ್ಮ ಮೂಗಿನಿಂದ ಆ ಕಂಠದವರೆಗೆ ಅಂದ್ರೆ ಪೂರ್ಣವಾಗಿರ್ತಕ್ಕಂಥ ನಮ್ಮ ಆ ಗಂಟಲಿನ ಭಾಗದವರೆಗೆ ಸ್ವಚ್ಛವನ್ನ ಮಾಡ್ತಕ್ಕಂಥ ಅಭ್ಯಾಸ. ಇದು ಮಾನವನ ಉಸಿರಾಟಕ್ಕೆ ಮತ್ತೂ ಸಹಕಾರಿಯಾಗ್ತಾ ಬರುತ್ತೆ. ಅಲ್ಲಿರುವ ಈ ಏನು ವಿಶೇಷವಾಗಿ ಬೆಳೆದಿರ್ತಕ್ಕಂಥ ಅಲ್ಲಿಯ ಮಜಲ್ ಏನು ಆ ಸೂಕ್ಷ್ಮವಾಗಿರ್ತಕ್ಕಂಥ ಏನು ಆ ಮಾಂಸ ಇದೆ ಅವುಗಳನ್ನ ಸಂಪೂರ್ಣವಾಗಿ ಸಮತೋಲನಕ್ಕೆ ತಂದು ಉಸಿರಾಟವನ್ನ ಆ ಕೊಳವೆಗಳಲ್ಲಿ ಸರಳವಾಗಿ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ಈ ಒಂದು ಅಭ್ಯಾಸ ಸಹಕಾರಿಯಾಗಿ ಕಾಣ್ತಾ ಬರುತ್ತೆ. ಹಾಗೆ ಮತ್ತೊಂದು ನಾಡಿಯಿಂದ ಹಾಗೆ ಅಭ್ಯಾಸ ಮಾಡ್ತಕ್ಕಂಥದ್ದು. ಎರಡೂ ನಾಡಿಗಳನ್ನ ಸ್ವಚ್ಛ ಮಾಡುವ ಅಭ್ಯಾಸಕ್ಕೆ ಈ ಸೂತ್ರನೇತಿ ಅತ್ಯಂತ ಸಹಕಾರಿಯಾಗಿ ಕೆಲಸ ಮಾಡ್ತಾ ಬರುತ್ತೆ. ಈ ಎಲ್ಲ ಅಭ್ಯಾಸಗಳನ್ನು ಮಾಡುವಾಗ ನಮ್ಮ ಉಸಿರಾಟ ತುಟಿಗಳನ್ನ ತೆರೆದು ಬಾಯಲ್ಲಿ ಉಸಿರಾಟ ಮಾಡ್ತಕ್ಕಂಥದ್ದು ಅಭ್ಯಾಸಕ್ಕೆ ಸರಳವಾಗಿ ನಾವು ಕಾಣ್ತಾ ಬರ್ತವೆ. ಈ ಸೂತ್ರನೇತಿಯ ನಂತರ ಪ್ರಾರಂಭದಲ್ಲಿ ಸ್ವಲ್ಪ ನೋವಾಗ್ಬೋದು, ಹಾಗೆ ಕೆಲವೊಂದು ಬಾರಿ ಸ್ವಲ್ಪ ಮಟ್ಟಿನ ರಕ್ತವೂ ಸಹ ಬರಬಹುದು. ಅದರಲ್ಲಿ ಏನು ಆಘಾತ ಪಡ್ತಕ್ಕಂಥದ್ದೇನೂ ಇಲ್ಲ. ಸಹಜವಾಗಿ ಬರ್ತಕ್ಕಂಥ ಒಂದು ಅಭ್ಯಾಸದಲ್ಲಿ ಇದು ನನ್ನ ಕಾಣ್ತಾ ಬರ್ತವೆ. ಕೆಲವು ಜನಕ್ಕೆ ಬರೋದೇ ಇಲ್ಲ. ತುಂಬಾ ವಿಶಾಲವಾಗಿದ್ರೆ ನಾಡಿಗಳ ಮುಖಾಂತರ ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವು ಜನಕ್ಕೆ ಸ್ವಲ್ಪ ದುರ್ಮಾಂಸ ಬೆಳೆದಂತಹ ಸಂದರ್ಭದಲ್ಲಿ ಅಥವಾ ನಾವು ಸ್ವಲ್ಪ ಒತ್ತಡವನ್ನ ಅಥವಾ ವೇಗವನ್ನ ಸ್ವಲ್ಪ ಗಮನ ಹರಿಸ್ದಲೇ ಇದ್ರೆ ರಕ್ತ ಬರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. 2-3 ಬಾರಿ ಮಾಡಿದ್ರೆ ಅದು ಸಹಜವಾಗುತ್ತೆ. ಜೊತೆಗೆ ಸ್ವಲ್ಪ ನೋವಾದಂಥವ್ರು ಇದಾದ ನಂತರ ಮತ್ತೊಮ್ಮೆ ಈ ಯಾವುದಾದ್ರೂ ನೇತಿಗಳನ್ನ ಅಂದ್ರೆ ದುಗ್ಧ ನೇತಿ ಅಥವಾ ತೈಲ ನೇತಿ, ನೃತ ನೇತಿ ಅಥವಾ ಜಲನೇತಿಯನ್ನ ಮಾಡಿದ್ರೆ ಅವುಗಳೆಲ್ಲವೂ ಸಹ ಮತ್ತೆ ಆ ಭಾಗ ಸಮಾಧಾನಕ್ಕೆ ಬರ್ತಕ್ಕಂಥದ್ದನ್ನ, ಆ ಉರಿಯನ್ನ ಕಡಿಮೆ ಮಾಡಿ ಸಮಾಧಾನ ಬರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಬರ್ತವೆ. ಹಾಗಾಗಿ ಈ ಅಭ್ಯಾಸ, ನೇತಿ ಅಭ್ಯಾಸ ಮಾನವನಿಗೆ ವರದಾನವಾಗಿ ಕಾಣ್ತಾ ಬರುತ್ತೆ. ಇಲ್ಲಿ ಇತ್ತೀಚೆಗೆ ನಾವು ಬಹಳಷ್ಟು ಅಭ್ಯಾಸಗಳನ್ನ ಮೂಗಿನ ಮೂಲಕ ಸ್ವಚ್ಛ ಮಾಡ್ತಕ್ಕಂಥದ್ದು ಏನು ಕಾಣಿದ್ವೋ ಇದು ಮೂಗಿನ ಮುಖಾಂತರ ಗಂಟಲಿನವರೆಗೆ, ಮೂಗಿನ ದ್ವಾರಗಳನ್ನ ಮತ್ತೆ ಗಂಟಲಿನವರೆಗೆ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸ. ಹಾಗೆ ಬಹಳಷ್ಟು ಅಭ್ಯಾಸಗಳಲ್ಲಿ ಬಾಯಿಯ ಮುಖಾಂತರ ನೀರನ್ನ ತೆಗೆದುಕೊಂಡು ಅಥವಾ ಹಾಲನ್ನ ತೆಗೆದುಕೊಂಡು ಮೂಗಿನ ಮುಖಾಂತರ ಹೊರಗೆ ತೆಗಿತಕ್ಕಂಥ ಅಭ್ಯಾಸವನ್ನ ನಾವು ಕಾಣ್ತಾ ಬರ್ತೇವೆ. ಅದಕ್ಕೆ ಜಲಕಪಾಲಭಾತಿ ಅಂತಾನೂ ಕರಿತಾ ಬರ್ತವೆ. ಅಂದ್ರೆ ನಮ್ಮ ಬಾಯಿಂದ ಮೂಗನ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ಇದು ಪ್ರಚೋದನೆ ಕೊಡ್ತಕ್ಕಂಥದ್ದು. ಬಹಳಷ್ಟು ಕಡೆ ನಾವು ಈ ಮೂಗಿನ ಹೊಳ್ಳೆಗಳಿಂದ ಪೂರ್ಣವಾಗಿ ನಮ್ಮ ಏನು ನೀರನ್ನ ಬಾಯಿಂದ ಹಾಕಿ ಕುಡಿತೀವೋ ಹಾಗೆ ಮೂಗಿನಿಂದ ಒಳಭಾಗದವರೆಗೆ ಸ್ವಚ್ಛವಾಗಿರ್ತಕ್ಕಂಥ ನೀರನ್ನು ಕುಡಿತಕ್ಕಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದರೆ ಸಾಧನೆಗೆ ಮಾಡುವಾಗ ನಮ್ಮ ಪೂರ್ಣವಾಗಿರ್ತಕ್ಕಂಥ ಮೂಗಿನ ಭಾಗದಿಂದ ನಮ್ಮ ಪೂರ್ಣವಾಗಿರ್ತಕ್ಕಂಥ ಆ ಗಂಟಲಿನ ಭಾಗ ಮತ್ತೆ ಅಲ್ಲಿನ ನಾಳ ಏನಿದೆ, ಶ್ವಾಸಕೋಶದವರೆಗೆ ಏನು ಹೋಗ್ತಾ ಇರುತ್ತೆ, ಆ ನಾಳದ ಮತ್ತೆ ಮಧ್ಯಭಾಗದಲ್ಲಿ ಅದನ್ನು ಆಹಾರದ ನಾಳದವರೆಗೆ ಸ್ವಚ್ಛ ಮಾಡ್ತಕ್ಕಂಥ ಅಭ್ಯಾಸಕ್ಕೆ ಪ್ರಚೋದನೆಯನ್ನು ಕೊಡ್ಲಿಕ್ಕೂ ಸಹ ಈ ಒಂದು ಅಭ್ಯಾಸಗಳನ್ನ ಮಾಡ್ತಾ ಬರ್ತವೆ. ಹಾಗಾಗಿ ಹಲವಾರು ವಿಧಾನದ ನೀತಿಗಳನ್ನ ಕಾಣ್ತಾ ಬರ್ತವೆ. ಬೇರೆ ಬೇರೆ ಹೆಸರಿನಲ್ಲಿ ಅವುಗಳನ್ನು ಅಭ್ಯಾಸ ಮಾಡ್ತಾ ಪೂರ್ಣವಾಗಿರ್ತಕ್ಕಂಥ ಸಾಧನೆಗೆ ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಅಭ್ಯಾಸ. ಹಾಗಾಗಿ ಮಾನವನ ದೇಹದ 3ನೇ ಅಭ್ಯಾಸವಾಗಿರ್ತಕ್ಕಂಥ ನೇತಿ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು. ಗಮನ ಇಡಿ, ಮೂಗಿನ ಸಂವೇದನಾ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು. ನೆಗಡಿ, ಶೀತ, ಕಫ ಹಾಗೆ ಅನವಶ್ಯಕವಾಗಿ ಬೆಳೆದಿರ್ತಕ್ಕಂಥ ಆ ಒಂದು ದುರ್ಮಾಂಸವನ್ನ ಹೊರಗೆ ತರುವುದರ ಜೊತೆ ನೇತ್ರ ವಿಕಾರ ಅಂದ್ರೆ ಮೂಗಿನಲ್ಲಿ ಸ್ವಲ್ಪ ವಿಕಾರವಾಗಿ ಕಾಣ್ತಾ ಬರ್ತವೆ. ಒಳಗಡೆ ದುರ್ಮಾಂಸ ಬೆಳೆದಾಗ ಆ ವಿಕಾರತೆ ಇದ್ರೆ ಅದನ್ನ ಹೊರದೂಡಿಸಿ ಸಂಪೂರ್ಣವಾಗಿ ಸಹಕಾರ ಮಾಡ್ತಕ್ಕಂಥದ್ದನ್ನ ಕಾಣ್ತಾ ಬರ್ತವೆ. ಗಮನ ಇಡಿ, ಯುವಕರಿಗೆ ತುಂಬಾ ಒಳ್ಳೆಯ ಅಭ್ಯಾಸ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಧ್ಯಮ ವರ್ಗದಲ್ಲೇ ಅಥವಾ ಮಕ್ಕಳಲ್ಲೇ ನಾವು ಬಿಳಿ ಕೂದಲು ಅಥವಾ ನೆರೆ ಕೂದಲು ಅಂತ ಏನ್ ಕರಿತಾ ಬರ್ತೇವೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಈ ನೇತಿ ಅಭ್ಯಾಸ ತುಂಬಾ ಸಹಕಾರಿ ಮಾಡ್ತಾ ಬರುತ್ತೆ. ಅಂದ್ರೆ ಸದಾ ಕೂದಲನ್ನ ಕಪ್ಪಾಗಿಡ್ಲಿಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು.
ತಲೆನೋವುಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಅರೆ ತಲೆನೋವು ಇರ್ಬೋದು, ಅಥವಾ ಹಿಂಭಾಗದ ತಲೆನೋವು ಇರ್ಬೋದು, ಮೆನೆಂಜೈಟಿಸ್ ಅಂತ ಕರೀತಾ ಬರ್ತವೆ ಹಿಂಭಾಗದ ತಲೆನೋವು, ಅವುಗಳನ್ನು ನಿವಾರಣೆ ಮಾಡಿ ಅವುಗಳೆಲ್ಲವನ್ನ ಹತೋಟಿಗೆ ತರ್ತಕ್ಕಂಥ ಅತ್ಯುತ್ತಮವಾದ ಅಭ್ಯಾಸವನ್ನ ಇಲ್ಲಿ ಕಾಣ್ತಾ ಬರ್ತವೆ. ಮುಖ್ಯವಾಗಿ ಆ ಏನು ಶುದ್ಧೀಕರಣಕ್ಕೆ ಪ್ರಚೋದನೆ ಮಾಡುವುದರಂತೆ ದೇಹದ ಉಷ್ಣಾಂಶವನ್ನ ನಮ್ಮ ದೇಹಕ್ಕೆ, ನಮ್ಮ ರೂಮಿಗೆ ಅಂದ್ರೆ ನಮ್ಮ ಕೊಠಡಿ ಏನಿರುತ್ತೆ ಅದಕ್ಕೆ AC ಹೇಗೋ ಹಾಗೆ ನಮ್ಮ ದೇಹಕ್ಕೆ AC ಮೂಗು, ವಾತಾವರಣಕ್ಕೆ ವಿರುದ್ಧವಾಗಿ ನಮ್ಮ ದೇಹದ ಉಸಿರಾಟವನ್ನು ಪ್ರಚೋದನೆಗೊಳಿಸಿ ದೇಹದ ಉಷ್ಣಾಂಶವನ್ನ ಸಮತೋಲನೆಯಲ್ಲಿ ಕಾಪಾಡ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಭಾಗ ಈ ಮೂಗಿನ ಭಾಗ. ಅದಷ್ಟೇ ಅಲ್ಲದೆ ನಮ್ಮ ಸೂಕ್ಷ್ಮ ಸಂವೇದನೆಯನ್ನ ಅಥವಾ ಅಲ್ಲಿ ಇರತಕ್ಕಂಥ ಎಲ್ಲ ವ್ಯತ್ಯಾಸಗಳನ್ನು ಸಮತೋಲನಕ್ಕೆ ತರುವುದಕ್ಕೆ ಅತ್ಯಂತ ಪ್ರಭಾವಕಾರಿಯಾಗಿ ಕೆಲಸ ಮಾಡ್ತಾ ಬರುತ್ತೆ. ಈ ಏನು ನಾಗ ಒಂದು ಉಸಿರಾಟ ಏನಿದೆ, ಪಂಚಪ್ರಾಣಗಳು 5 ಆದರೆ ಉಪಪಂಚ ಪ್ರಾಣಗಳಲ್ಲಿ ಮೊದಲನೇ ಅಭ್ಯಾಸವಾಗಿರ್ತಕ್ಕಂಥ ನಾಗ ಇಲ್ಲಿ ವಿಶೇಷವಾಗಿ ಕೆಲಸವನ್ನ ಮಾಡ್ತಾ ಬರುತ್ತೆ. ಅಂದ್ರೆ ನಮ್ಮ ಈ ವಾಸನೆಯ ಗ್ರಹಣ ಶಕ್ತಿಗೆ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಈ ಗಾಳಿಗೆ ಈ ಮೂಗಿನ ಪೂರ್ಣವಾಗಿರ್ತಕ್ಕಂಥ ಅಭ್ಯಾಸದಲ್ಲಿ ಸಹಕಾರವನ್ನು ಕೊಟ್ಟು ಆ ಸೂಕ್ಷ್ಮತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಅಭ್ಯಾಸಕ್ಕೆ ಈ ಸ್ವಚ್ಛತೆಯ ಅಭ್ಯಾಸ ಸಹಕಾರಿಯಾಗಿ ಕೊಡ್ತಾ ಬರುತ್ತೆ. ಹಲವಾರು ಅಲರ್ಜಿಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಒಳ್ಳೆಯ ಅಭ್ಯಾಸ ಈ ನೇತಿಯ ಅಭ್ಯಾಸದಲ್ಲಿ ನಾವು ಕಾಣ್ತಾ ಬರ್ತೇವೆ. ಹಾಗೆ ಏನು ನಮ್ಮ ನಾಸಾಂಕುರದ ಅಭ್ಯಾಸಗಳಲ್ಲಿ ಇರ್ತಕ್ಕಂಥ ಆ ಒಂದು ನೀರಿನ ಅಂಶ ಅಥವಾ ಕೀವನ್ನ ಹೊರಗೆ ತರಲಿಕ್ಕೆ, ಅಂದ್ರೆ ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸೈನೋಸ್ ಅಂತ ಏನು ಕರಿತಾ ಬರ್ತೇವೆ, ಅದರ ತೊಂದರೆ ಏನಾದರೂ ಇದ್ರೆ ಅದನ್ನ ನಿವಾರಣೆಯನ್ನು ಮಾಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಈ ನೇತಿಯ ಅಭ್ಯಾಸ ಸಾಧಕನಿಗೆ ಸಹಕಾರಿಯಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಆಜ್ಞಾಚಕ್ರದ ಒಂದು ಅಭ್ಯಾಸ ಸಾಧನೆಗೆ, ನಮ್ಮ ಸಹನೆಯನ್ನ ಹತೋಟಿಗೆ ತರಲಿಕ್ಕೆ ನಾವು ನೋಡ್ಬೋದು, ಬಹಳಷ್ಟು ಕೋಪ ಬಂದಾಗ ನಮ್ಮ ಮೂಗು ತುಂಬಾ ಕಂಪನವನ್ನ ಕಾಣ್ತಾ ಬರುತ್ತೆ. ಇಂಥ ತೊಂದರೆಯಿಂದ ಅಂದ್ರೆ ಉದ್ವೇಗಕ್ಕೆ ಹೆಚ್ಚು ಒಳಗಾಗ್ತಕ್ಕಂಥವ್ರು ಮತ್ತೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗದಲೇ ಇರ್ತಕ್ಕಂಥವ್ರು ಈ ಆಜ್ಞಾಚಕ್ರವನ್ನ ಪೂರ್ಣವಾಗಿ ಗಮನಿಸ್ತಾ ಭ್ರೂಮಧ್ಯ ರೇಖೆಯಲ್ಲಿ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಕಣ್ಣನ್ನ ಬಾಹ್ಯ ಪ್ರಪಂಚದ ಕಡೆ ಹೋಲೈಸಿ, ಅಂದ್ರೆ ಕಣ್ಣನ್ನ ಬಿಟ್ಟು ನಮ್ಮ ದೃಷ್ಟಿಯನ್ನ ಉಬ್ಬುಗಳ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿ ತನ್ಮೂಲಕ ಆ ಪೂರ್ಣವಾಗಿರ್ತಕ್ಕಂಥ ಸಹನೆಯನ್ನ ಹತೋಟಿಗೆ ತರಲಿಕ್ಕೆ, ಅದ್ಭುತವಾಗಿರ್ತಕ್ಕಂಥ ಕೆಲಸಕ್ಕೆ ಪ್ರಚೋದನೆಯನ್ನು ಕೊಡಲಿಕ್ಕೆ ಈ ಒಂದು ಅಭ್ಯಾಸ, ನೇತಿಯ ಅಭ್ಯಾಸ ತುಂಬಾ ಸಹಕಾರಿಯಾಗಿ ಸಾಧಕನಿಗೆ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಬರುತ್ತೆ. ಹಾಗಾಗಿ ನೇತಿಯ ಅಭ್ಯಾಸ ತುಂಬಾ ಒಳ್ಳೆಯ ಅಭ್ಯಾಸ. ನಿತ್ಯ ಸಾಧಕರು ಗುರುವಿನ ಸಹಕಾರ ಮತ್ತೆ ಅವರ ಮಾರ್ಗದರ್ಶನ ಇಲ್ಲದೆ ಈ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಾವು ತಿಳಿದಂತಹ ಗುರುವಿನ ಮೂಲಕ ಅಥವಾ ಸ್ನೇಹಿತರ ಮೂಲಕ ಅಥವಾ ಸಾಧಕರ ಮೂಲಕ ಈ ಅಭ್ಯಾಸವನ್ನ ಅವರ ಮಾರ್ಗದರ್ಶನದಲ್ಲಿ ಅವರ ಎದುರಿಗೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯ ಅಭ್ಯಾಸ. ಖಂಡಿತವಾಗಿಯೂ ಸಹ ಈ ಒಂದು ವಿಶ್ಲೇಷಣೆಯನ್ನ ಅಥವಾ ಈ ವಿಚಾರವನ್ನ ತಿಳಿದು ತಾವೇ ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನೆತ್ತಿಗೆ ನೀರು ಹೋಗಿ ಅಚಾತುರ್ಯ ಆಗ್ತಕ್ಕಂಥದ್ದು, ತೊಂದರೆಗೆ ಒಳಪಡ್ತಕ್ಕಂಥದ್ದನ್ನು ನಾವು ಅನುಭವಿಸ್ಬೇಕಾಗತ್ತೆ. ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಮಾರ್ಗದರ್ಶನವಿಲ್ಲದೆ ಗುರುಗಳ ಸಹಾಯವಿಲ್ಲದೆ ಈ ಅಭ್ಯಾಸವನ್ನು ಮಾಡೋದು ಒಳ್ಳೆಯದಲ್ಲ. ಕಡ್ಡಾಯವಾಗಿ ಅವರ ಎದುರಿಗೆ ಮಾರ್ಗದರ್ಶನವನ್ನು ಪಡೆದು ಮಾಡ್ತಕ್ಕಂಥದ್ದು ಅಭ್ಯಾಸಕ್ಕೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಲ್ಲ ಅನುಕೂಲತೆಗಳನ್ನ ತಾವು ಪಡಿತೀರಾ. ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನೋವನ್ನ, ತೊಂದರೆಯನ್ನ ಪಡಬೇಕಾಗತ್ತೆ. ತಮ್ಮಲ್ಲೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಒಂದು ವಿಷಯವನ್ನ ತಿಳ್ಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ ಈ ನನ್ನ ಇವತ್ತಿನ ಅಭ್ಯಾಸದ ಈ ಒಂದು ವಿಷಯವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ. ಶುಭ ದಿನ.